ಈಗ ವಿಷ್ಣು ಸಹಸ್ರನಾಮದ 35ನೇ ಶ್ಲೋಕ ಆಶ್ಲೇಷ ನಕ್ಷತ್ರದ 3ನೇ ಪಾದದವರಿಗೆ ಹೇಗೆ ಹೊಂದತ್ತೆ ಅಂತ ತಿಳಿಸೋ ಸಮಯ ಆಯ್ತು. ಸಾಧಾರಣವಾಗಿ ಆಶ್ಲೇಷ ನಕ್ಷತ್ರಕ್ಕೆ ಹಾವು ಅಂತ ಹೇಳ್ತೀವಿ. ಆಶ್ಲೇಷ ನಕ್ಷತ್ರ ದಿವಸನೇ ಆಶ್ಲೇಷ ಬಲಿಯನ್ನು ಮಾಡ್ತಕ್ಕಂಥದ್ದು. ಕುಕ್ಕೆ ಸುಬ್ರಹ್ಮಣ್ಯಲ್ಲಾಗಲಿ, ಘಾಟಿ ಸುಬ್ರಹ್ಮಣ್ಯಲ್ಲಾಗಲಿ, ಯಾವುದೇ ಒಂದು ಸುಬ್ರಹ್ಮಣ್ಯ ಮಹಾಕ್ಷೇತ್ರದಲ್ಲಾಗಲಿ, ರಾಮನಾಥಪುರದಲ್ಲಾಗಲಿ ವಿಶೇಷವಾಗಿರ್ತಕ್ಕಂಥ ಸಂದಿಗ್ಧ ಕಾಲದಲ್ಲಿ ಹರಿಷಡ್ವರ್ಗ ಅಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಕರಿತೀವಿ. 6 ಕ್ಷೇತ್ರಗಳಾಗಿರ್ತಕ್ಕಂಥ ಪಾವಡೈ ಸೇವೆ ಅಂದರೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಬೆಟ್ಟದ ಅನುಗ್ರಹದಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯ ಅಂಶ. ತಿರುಪರಕೊಂಡ್ರಂ, ತಿರುಚೆಂದೂರ್, ಪಳನಿ, ಸ್ವಾಮಿಮಲೆ, ತೀರ್ಥಹಳ್ಳಿ, ಫಲಮದರಚೋಲೆ ಈ ಎಲ್ಲ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದಲ್ಲೂ ಸರ್ಪಯೋಗದಲ್ಲೇ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದವರಿಗೆ ಮಿತ್ರರು ಜಾಸ್ತಿ ಆಗಿರ್ತಕ್ಕಂಥ ವಿಚಾರ. ಆಶ್ಲೇಷ ನಕ್ಷತ್ರದವರಿಗೆ ಚಂದ್ರಕಾಟ ಅಂದರೆ ಮನಸ್ಸು ಜಾಯತ ಚಂದ್ರ, ಯಾವತ್ತೂ ಮೂಡಿಯಾಗಿರ್ತಾರೆ, ಮಿಂಗಲ್ ಆಗ್ತಕ್ಕಂಥದ್ದು ಬಹಳ ಕಮ್ಮಿ, ಯಾವತ್ತು ಮುಷಂಡಿಗಳಾಗಿರ್ತಾರೆ, ಒಳಭಾಗದಲ್ಲಿ ಇರೋದು ಹೇಳಕ್ಕೆ ಗೊತ್ತಾಗೋಲ್ಲ. 3ನೇ ಪಾದದವರಿಗೆ ಸಾಧಾರಣವಾಗಿ ಯಾರ ಹತ್ರ ಮಿಂಗಲ್ ಆಗೋದು ಹೊಂದ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿ ಹೊಂದ್ಕೊಂತಾರೆ, ಇಲ್ದರೆ ಹೊಂದ್ಕೊಳ್ಳೋದೇ ಕಷ್ಟ. ಸಾಧಾರಣವಾಗಿ ಗುಪ್ತ ಮಾರ್ಗಗಳು ಅಂದ್ರೆ ಯಾರೋ ವಿಶೇಷವಾಗಿ CID ಆಫೀಸರ್ಸ್ ಅಥವಾ COD ಆಫೀಸರ್ಸ್ ಅಥವಾ ಕಳ್ಳರು ಅಥವಾ ಅಂಡರ್ವರ್ಲ್ಡ್ ಡಾನ್ಗಳು ಇಂಥವರು ಸ್ನೇಹಿತರಾಗಿರ್ತಾರೆ. ಯಾತಕ್ಕೆ ಹಾಗೆ ಅಂದ್ರೆ ಅವರಲ್ಲಿ ರಾಹು ಚಂದ್ರ ಇಬ್ರು ಒಟ್ಟಿಗಿದ್ದಾಗ ಈ ಆಶ್ಲೇಷ ನಕ್ಷತ್ರ ಹಾವಿನ ಸ್ವರೂಪದಲ್ಲಿ ಅಂಥವ್ರಿಗೆ ಮಿತ್ರರಾಗಿರ್ತಾರೆ. ಯಾವುದೋ ಒಂದು ಕನೆಕ್ಷನ್ ಅಲ್ಲಿ ಎಲ್ಲೋ ಬಂದು ಸೇರ್ತಾರೆ. ಹುಡುಗರಾಗಿದ್ದ ಪಕ್ಷದಲ್ಲಿ ಪೋಲಿ ಪುಂಡ್ರಾಗಿರ್ತಕ್ಕಂಥ ಹುಡುಗರ ಜೊತೆ ಬಹಳ ಬೇಗ ಹೊಂದ್ಕೊಂಡ್ಬಿಡ್ತಾರೆ. ಹುಡುಗಿರಾಗಿದ್ದ ಪಕ್ಷದಲ್ಲಿ ಪೋಲಿ ಪುಂಗರು ಇವರೇ ಆಗ್ತಾರೆ. ಯಾಕೆಂದ್ರೆ ಹುಡುಗರನ್ನೇ ಚುಡಾಯಿಸೋ ಮಟ್ಟಿಗೆ ಹುಡುಗಿರು ಬಂದ್ಬಿಟ್ಟಿದ್ದಾರೆ ಈ ಕಾಲದಲ್ಲಿ. ಆದ್ರಿಂದ ಹುಡುಗರು ಹ್ಞೂ ಆಯ್ತಮ್ಮ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಈ ಆಶ್ಲೇಷ ನಕ್ಷತ್ರವೇ ಹಾಗೆ. ಆಶ್ಲೇಷ ನಕ್ಷತ್ರಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಯಾವತ್ತಿದ್ರೂ. ಅದಕ್ಕೋಸ್ಕರ ಈ ಕಣ್ಣಲ್ಲಿ ನೀರು ಬರ್ತಾ ಇರ್ತಕ್ಕಂಥ ವಿಚಾರಕ್ಕೆ ಕಣ್ಣುಗಳನ್ನು ಓಡಿಸ್ಕೋಬೇಕು ಅಂತ ಹೇಳ್ತೀವಿ. ಅಂದ್ರೆ ಕಣ್ಣನ್ನು ಉಜ್ಕೊಳ್ಳೋದು, ಯಾವತ್ತಾರ ತಲೆನೋವು ಬರೋದು, ಆ ರೀತಿ ಗೀಜ್ ಜಾಸ್ತಿ ಆಗ್ತಕ್ಕಂಥ 24 ಗಂಟೆ ಹಿಂಗೆ ಅನ್ಕೊಂತಾ ಇರ್ತಾರೆ. ಅದಕ್ಕೋಸ್ಕರ ಇವರಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ ನೇತ್ರವನ್ನು ಬಹಳ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ನೀವುಗಳು ಆಶ್ಲೇಷ ನಕ್ಷತ್ರದವರಿಗೆ ಯಾವ ನೆತ್ತಿಯ ಭಾಗದಲ್ಲಿ, ತಲೆ ಕೂದಲು ಭಾಗದಲ್ಲಿ ಬೇಗ ಕೂದಲು ಉದುರೋಗುತ್ತೆ, ಬಹಳ ಚೆನ್ನಾಗಿ ಉದುರೋಗುತ್ತೆ. ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ, ವಿಗ್ ಇಟ್ಕೊಂಡ್ಬಿಡೋಣ ಅಂತಾರೆ. ಕೆಲವು ಸ್ಟೈಲ್ ಮಾಡಿಸುವಾಗ ಮೇಲ್ ಕೂದಲು ಹಿಂಗೆ ಬಾಚ್ತಾರೆ. ಹೋಗೋದೇ ಗ್ಯಾರಂಟಿ ಅಂತ ತಲೆ ಮೇಲೆ ಯಾಕೆ ಇಟ್ಕೊಂಡು ಕೂತ್ಕೋಬೇಕು, ಏನಾದ್ರೂ ಕೊಡೋದು. ಆದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಆಶ್ಲೇಷ ನಕ್ಷತ್ರದವರಿಗೆ ವಿದೇಶದಲ್ಲಿ ದುಡ್ಡು ಇರ್ತಕ್ಕಂಥವ್ರು ಪ್ಲಾಂಟಿಂಗ್ ಮಾಡಿಸ್ಕೊಂತಾರೆ. ಇವತ್ತು ರೈತಾಭ್ಯ ವರ್ಗರು ಹೇಗೆ ಎಲ್ಲ ಹೊಲದಲ್ಲಿ ಫಸ್ಟ್ ಕ್ಲಾಸ್ ಆಗಿ ಸಸಿಗಳು ನೆಡ್ತಾರೆ, ಹಂಗೆ ನೆಡ್ಕೊಳ್ಳೋ ವಿಚಾರನೂ ಇದು ಬಿಟ್ಟಿದೆ. ಯಾಕೆ ಬೇಕಪ್ಪ ಪ್ರಕೃತಿ ವಿರೋಧ ನಿಮ್ಗೆ ಕರ್ಮ, ನಾಳೆ ಸತ್ತೋದಾಗ ಅದು ಉದ್ರೋಗತ್ತೆ, ಯಾಕೆ ಬೇಕು ಇಂಥದ್ದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ತೂತುಗಳೆಲ್ಲ ಮಾಡ್ಕೊಂಡು ತಲೆ ಒಳಗೆ ಲಟ್ ಅಂತ ನೋಡಿ. ಅದಕ್ಕೆ ವೀರಭದ್ರ ಸ್ವಾಮಿ ಚರಿತ್ರೆ ತಲೆಯನ್ನ ರಂಧ್ರವನ್ನ ಮಾಡಿ ರಕ್ತವನ್ನ ತೆಗೆದು ತಲೆ ನೆಡ್ತಾನೆ, ತಲೆಯಲ್ಲಿ ನೆಡ್ತಾರೆ ಅಂತ ಕೂಡ ಅವತ್ತು ಹೇಳಿದ್ರು. ನಮ್ಗೆ ಗೊತ್ತಾಗಿಲ್ಲ ಏನಪ್ಪ ವೀರಭದ್ರ ಸ್ವಾಮಿ ತಲೆಯಲ್ಲಿ ನೆಡಿಂತ, ಕೂದಲುಗಳು ನೆಡೋ ಅಂತ ಕರ್ಮ ಬಂದ್ಬಿಡ್ತು ನೋಡಿ. ಇದೆಲ್ಲ ವೈಶಿಷ್ಟ್ಯತೆ. ನೀವೆಲ್ಲ ಏನ್ ಮಾಡ್ತೀರಾ, ಬಹಳ ಜನ ಈ ನಕ್ಷತ್ರದವರು ಅಂತಲ್ಲ, ಇನ್ನೊಂದು ತಮಾಷೆ ಗೊತ್ತಾ, ಎಷ್ಟೋ ಜನಕ್ಕೆ ಈ ನಕ್ಷತ್ರದವ್ರಿಗೆ ಆಶ್ಲೇಷ ನಕ್ಷತ್ರದವ್ರಿಗೆ ವೈಮನಸ್ವಿಕ ಜಾಸ್ತಿ ಆಗ್ತಕ್ಕಂಥದ್ದು. ಯಾವತ್ತಾದ್ರೂ ಶತ್ರುತ್ವ ಆಗತ್ತೆ, ಜೊತೆಗೆ ಇರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಸಡನ್ ಆಗಿ ರಿಪಲ್ಷನ್ ಯಾತಕ್ಕೇನು ಅಂತ ಗೊತ್ತಾಗಲ್ಲ. ಆಮೇಲೆ ಇವರು ಮ್ಯಾಗ್ನೆಟಿಕ್ ಎನರ್ಜಿ ಜಾಸ್ತಿ, ಆಕರ್ಷಣ ಗ್ರಹ. ಏನಕ್ಕೆ ಆಕರ್ಷಣೆ, ಚೆನ್ನಾಗಿದ್ರು ಆಕರ್ಷಣೆ, ಚೆನ್ನಾಗಿಲ್ದೇ ಇದ್ರು ಆಕರ್ಷಣೆ. ಆಕರ್ಷಣೆ ಗ್ರಹ ಅಂದ್ರೆ ಕೊಂಡ್ ಹುಡುಗರನ್ನ ಅಕಸ್ಮಾತ್ ನೋಡ್ತಾರೆ, ಹುಡುಗಿರು ಅಂತ ಇಟ್ಕೊಳ್ಳಿ, ತುಟಿನ ಕಚ್ಕೊಂಡು ಕೂರಿಸ್ಕೊಂಡಿರ್ತಾರೆ ಅಥವಾ ಕಣ್ಣು ನೋಡ್ಬಿಡ್ತಾರೆ, ಅವನ್ ಬಯಂಗ್ ಬಿಡ್ತಾನೆ. ಅದು ಹೆಂಗ್ ಬಯಂಗ್ತಾರೋ ದೇವರೇ ಬಲ್ಲ. ಮೂಗಿಷ್ಟ ಇದ್ರೂ ಸಹ ಅಲಂಕಾರ ಸ್ವರೂಪವಾಗೇ ಇರ್ತಾರೆ. ಕೆಲವ್ರಿಗೆ ಇವ್ರಿಗೆ ಆಶ್ಲೇಷ ನಕ್ಷತ್ರ 3ನೇ ಪಾದವ್ರಿಗೆ ಮೂಗು ಚೆನ್ನಾಗಿರಲ್ಲ, ಶಾರ್ಪ್ ಆಗಿರ್ಬೇಕು. ನಮ್ಮ ತರ ಮಾಡ್ತಾರೆ, ಫೀಚರ್ಸೇ ಇರಲ್ಲ, ಗುಂಡಿಗೆ ಇಷ್ಟು ದಪ್ಪಗೆ ಒಳ್ಳೆ ಟೊಮೆಟೊ ಟಂಗಿರುತ್ತೆ. ಅದಕ್ಕೆ ಈ ನಕ್ಷತ್ರದವರು ಈ ದೋಷಗಳನ್ನ ಸರಿತಿದ್ದುಪಡಿಸ್ಬೇಕಾದ್ರೆ ಮಕ್ಕಳಿದ್ದಾಗ ತಾಯಿಂದ್ರು ಅಜ್ಜಿಂದ್ರೆ ಏನ್ ಮಾಡ್ಬೇಕು, ಕಾಲ್ ಮೇಲೆ ಹಾಕೊಂಡು ಸ್ನಾನ ಮಾಡಿಸ್ಬೇಕು, ಮೂಗ್ನ ಎಳಿಬೇಕು. ನೀವು ಅದೆಲ್ಲ ಎಳೆಯಲ್ವೇ, ಬೆರಳುಗಳು ಮೂಗುಗಳಲ್ಲಿ ಆ ಕಾಲದ ತಾತ ಅಜ್ಜಿದ್ರೆ ಎಳೆದಿದ್ರು ನೋಡಿ. ಎಷ್ಟು ಚೆನ್ನಾಗಿ ಎಳೆದು ಹೆಂಗಿದೀವಿ ನಾವೆಲ್ಲ. ಏನು ಗೊತ್ತಾಗಬೇಕು, ಅದಕ್ಕೆಲ್ಲ ಹೊಸಬ್ರಿಗೆಲ್ಲ ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ಫಸ್ಟು ಸಾಕ್ಷಾತ್ ಪರಮೇಶ್ವರನ ಕೃಪಾ ಕಟಾಕ್ಷದಲ್ಲಿ ವಿಷ್ಣುವನ್ನ ಸ್ವಾಗತಿಸ್ಬಿಡೋಣ. ಶ್ಲೋಕ ಮಿತ್ತಿಷ್ಟು ಮಾತಾಡೋಣ ಬನ್ನಿ ವೀಕ್ಷಕರೇ. ಬಹಳ ಸಂತೋಷ. ಆಶ್ಲೇಷ ನಕ್ಷತ್ರದವರಿಗೆ ಸ್ವಲ್ಪ ಮಟ್ಟಿಗೆ ಕಣ್ಣಿನ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳಿದೆ, ಬಹಳ ಸಂತೋಷ. ಅದೇ ರೀತಿಯಾಗಿ ನೀವುಗಳು ಯಾವತ್ತು ತಿಳ್ಕೊಳ್ಳಿ, ಪ್ರತಿಯೊಬ್ಬ ಮನುಷ್ಯ ಆಧಾರದಿಂದ ಸ್ಥಿರತೆ ಇಲ್ಲದೆ ಯಾವ ಕೆಲಸ ಮಾಡಕ್ ಹೋಗಿ ಇವರು ಏನಂದ್ರೆ ಸೈನ್ ಹಾಕ್ಬಿಡ್ತಾರೆ. ಏನೇ ಇದ್ರೂ ಫಾರ್ಮೇಟ್ ಓದಿ ಸೈನ್ ಹಾಕಿ.
ಆಸ್ತಿಗಳಾಗ್ಲಿ ಅಥವಾ ವ್ಯವಹಾರವಾಗ್ಲಿ ಸರಿಯಾಗಿ ಮಾಡೋಕ್ಕೆ ಆಗದೆ ಇರತಕ್ಕಂಥ ಆಶ್ಲೇಷ ನಕ್ಷತ್ರ 2, ಆಶ್ಲೇಷ ನಕ್ಷತ್ರ 3. ಇವರಿಬ್ರು ಏನು ಅಂದ್ರೆ ಸ್ವಲ್ಪ ಮಟ್ಟಿಗೆ ಎಲ್ಲಾ ಜಾಣ ತುಸಾಕೋಣ ಏನೋ ಹಿಂಗ್ ಮಾಡ್ಬಿಟ್ಟೆ ಅನ್ನೋ ಭಾವನೆ. ಅದಕ್ಕೋಸ್ಕರ ಆಶ್ಲೇಷ ನಕ್ಷತ್ರದವ್ರಿಗೆ ಎಲ್ಲರೂ ನಂಬಿಬಿಡಿ, ಎಲ್ಲ ಹಾಲು ಅಂತ ಅನ್ಕೋಬೇಡಿ. ಆಶ್ಲೇಷ ನಕ್ಷತ್ರದವ್ರಿಗೆ ಜಲತತ್ವ ಅಂದ್ರೆ 24 ಗಂಟೆ ಖರ್ಚು ಮಾಡ್ತಾ ಇರ್ತಕ್ಕಂಥ, ನಿಮ್ಗೆ ಗೊತ್ತಿಲ್ಲದೇನೆ ಖರ್ಚಾಗ್ಬಿಡ್ತದೆ. ಏನ್ ಮಾಡ್ತೀರಾಗ? ಖಂಡಿತ ಹೇಳ್ತೀನಿ, ಯಾವಲಕ್ಕೂ ನೀವುಗಳು ಎಲ್ಲಾರನ್ನು ನಂಬ್ಕೊಳ್ಳೋದು ಬಹಳಷ್ಟು. ಆಮೇಲೆ ಹಿತ್ತಾಳಿ ಕಿವಿ ಅಂತ ಮೊದಲಿಂದ ಹೇಳ್ಕೊಂಡಿದ್ದೀನಿ. ಯಾತಕ್ಕೆ ಹಿತ್ತಾಳಿ ಕಿವಿ ಅಂದ್ರೆ ತಿಳ್ಕೊಳ್ಳಿ, ಕರ್ಕಾಟಕ ರಾಶಿ ಸಿಂಹ ರಾಶಿವರೆಗೂ ಎಲ್ಲಾ ಹಿತ್ತಾಳಿ ಕಿವಿನೇ. ಜನರಲ್ ಆಗಿ ಇಷ್ಟೂ ನಕ್ಷತ್ರಗಳು ಏನು ಈ 3 ರಾಶಿಯಲ್ಲಿ ಕೂತ್ಕೊಳ್ಳುತ್ತೋ, ಮಿಥುನ್ ರಾಶಿ, ವಿಶೇಷವಾಗಿ ಕರ್ಕಾಟಕ ರಾಶಿ, ಏನು ಸಿಂಹ ರಾಶಿ, ಹಿತ್ತಾಳಿ ಕಿವಿಗಳು. ಇವ್ರಿಗೆ ಸ್ವಲ್ಪ ಮಟ್ಟಿಗೆ ಗೈಡೆನ್ಸ್ ಬೇಕು. ಆ ಗೈಡೆನ್ಸ್ ಕೊಡ್ತಕ್ಕಂಥವ್ರು ಸರಿಯಾಗಿ ತಿದ್ದಬೇಕು. ಇವ್ರನ್ನ ಕೇಳ್ರು ಅಂತ ಹೇಳಿದ್ರೆ ಅಥವಾ ಕೇಳ್ರೆ ಅಂದ್ರೆ ಕೇಳಲ್ಲ, ಹ್ಞೂ ಅಂತಾರೆ ನಿಮ್ಮ ಮುಂದೆ. ಆಮೇಲೆ ತಿರುಗಿ ಅದೇ ನಾಯಿ ಬಾಲ ಡೊಂಕು. ಅದಕ್ಕೆ ಇವ್ರು ಏನ್ ಮಾಡಬೇಕು, ಗರ್ಜಿಸಿ ಹೇಳ್ಬೇಕು, ನಾನು ಹೇಳ್ದೆ ಕೇಳ, ಫಸ್ಟ್ ಕ್ಲಾಸ್ ಯಾಕೆ ಹಂಗಾಡ್ತೀಯ, ಎಲ್ಲರೂ ಹಳ್ಳಕ್ಕೆ ಬೀಳ್ತೀಯ ಅಂತ ಹಂಗೆ ಉಗ್ದು ಹೇಳಿದಾಗ ಹ್ಞೂ ಅಂತ ಹೇಳಿ ಆ ಭಯಕ್ಕಾದ್ರೂ ಮಾಡ್ಕೊಂಡಾಗ ಅಟ್ಲೀಸ್ಟ್ ಅವ್ರು ಒಳ್ಳೆ ದಾರಿಗೆ ಹೋಗ್ತಾರೆ. ಬನ್ನಿ ಶ್ಲೋಕ ನೋಡ್ಬೇಡ, ಒಳ್ಳೆ ದಾರಿಗೆ ಕಳಿಸ್ಬಿಡೋಣ. ತುಂಬಾ ಲೇಟ್ ಆಗ್ಬಿಟ್ಟಿದೆ, ನೋಡ್ತಾ ಇರೋಣ ಶ್ಲೋಕವನ್ನ. ಅಚ್ಯುತಃ ಪ್ರಥಿತಃ ಪ್ರಾಣದೋ ವಾಸವಾನುಜಃ ಅಪಾನ್ನಿಧಿರಧಿಷ್ಠಾನಮಪ್ರಮತ್ತಃ ಪ್ರತಿಷ್ಠಿತಃ. ಅಚ್ಯುತಃ ಪ್ರಥಿತಃ ಪ್ರಾಣದೋ ವಾಸಾನುಜಃ ಅಪಾನ್ನಿಧಿರಧಿಷ್ಠಾನಮಪ್ರಮತ್ತಃ ಪ್ರತಿಷ್ಠಿತಃ. ಇವರಲ್ಲಿ ಶನಿ ಬಹಳ ಮಿತ್ರವಾಗಿರ್ತಕ್ಕಂಥವನು. ಏನಕ್ಕೆ ಮಿತ್ರನಾಗಿರ್ತಕ್ಕಂಥವನು ಅಂದ್ರೆ ಸ್ವಲ್ಪ ಮಟ್ಟಿಗೆ ಹುಡುಗರಾಗ್ಲಿ ಹುಡುಗರಾಗ್ಲಿ ನಾವುಗಳು ಪಾನೀಯ ಅಂತ ಕರಿತೀವಿ. ಇವ್ರು ಹೆಂಗೆ ಅಂದ್ರೆ ಪಾನೀಯ ಅಂದ್ರೆ ಗುಪ್ತವಾಗಿ ತಗೊಂತಾರೆ. ನನಗೇನೋ ಆಗಲ್ಲ ಯಾಕೆ ಗುಪ್ತವಾಗಿ ತಗೊಂತಾರೆ ಅಂತ. 60-90 ತಗೊಂತಾರೆ, ಕೆಲವರು ಡೈರೆಕ್ಟ್ ಆಗಿ ತಗೊಂತಾರೆ. ಆಶ್ಲೇಷ ನಕ್ಷತ್ರದವರು ನಮ್ಮಲ್ಲಿ ಹೇಳ್ಬಿಡ, ಅರ್ಥ ಆಯ್ತಾ, ನಾ ಕುಡಿಯಲ್ಲ ಅಂತ ಎಳ್ನೀರೆಲ್ಲ ತಗೊಳ್ಳೋದು, ಇಲ್ಲ ಪೆಪ್ಸಿ ಬಾಟಲ್ ಹಾಕೊಂಡು ತಗೊಳ್ಳೋದು. ಏನ್ ಕಾಳ್ತಾನ, ನನಗೇನೋ ಅರ್ಥವಾಗಲ್ಲ. ಕುಡಿಯೋದೇ ಕುಡಿತಾರಂತೆ, ಹಾಳಾಗೋಗ್ಲಿ. ಹಿಂಗೆ ಯಾಕೆ ಇಂಡೈರೆಕ್ಟ್ ಅಂದ್ರೆ ಕೆಲವರೆಲ್ಲ ಹಾಗೆ. ಇಲ್ಲ, ಇವರಲ್ಲಿ ಏನು ಅಂದ್ರೆ ಕಲೆ ಇರುತ್ತೆ. ಆ ಕಲೆನ ಸ್ಟಾರ್ಟ್ ಮಾಡೋದೇ ಸಂಗೀತ ಪ್ರಿಯ. ಫಾರ್ ಎಕ್ಸಾಂಪಲ್ ಕುಡಿದ್ಬಿಟ್ಟೆ ಸಂಗೀತ ಒಳ್ಳೆ ಟೈಮ್ ಪಾಸ್ ಆಗತ್ತೆ ಅಂತ ಅನ್ಕೊಂಡು ಅಂದ್ರೆ ಶನಿಗೆ ಮಿತ್ರರಾಗ್ತಾರೆ. ಏಕವಾಗಿ ಆ ಕರ್ಕಾಟಕ ರಾಶಿ ನೇರ ಮಕರ ರಾಶಿಗೆ ನೋಡೋದ್ರಿಂದ ಗುಪ್ತವಾಗಿ ಸೀಕ್ರೆಟ್ ಆಗಿ ಮಾಡ್ತಾರೆ. ಕೆಟ್ಟ ಕೆಲಸ ಸೀಕ್ರೆಟ್ ಆಗಿ ಮಾಡ್ತಾರೆ. ಅಥವಾ ಅಪ್ಪ ಅಮ್ಮ ಇರ್ತಾರೆ, ಇವನ್ ಟಿವಿ ನೋಡ್ತಾ ಇರ್ತಾನೆ, ಆಹಾ ಏನ್ ಚೆನ್ನಾಗಿ. ಅಪ್ಪ ಬಂದ ತಕ್ಷಣ ಇಲ್ಲಪ್ಪ ಮ್ಯಾಥಮೆಟಿಕ್ಸ್ ಮಾಡ್ತಾ ಇದ್ದೆ ಅಂತ ಸುಳ್ಳು ಬೇರೆ ಹೇಳ್ತಾನೆ. ತಿರ್ಗಿ ಅಪ್ಪ ಹೋದ ತಕ್ಷಣ ಆ ಬಿಚ್ಕೊಂಡಿರೋ ನಾಟ್ಯ ಆಹಾ ಓಹೋ ಅಂತಿರ್ತಾನೆ. ಡಬಾ ನನ್ನ ಮಕ್ಕಳು. ಅದಕ್ಕೆ ಇಂಥವ್ರನ್ನೆಲ್ಲ ಏನು ಮಾಡಬೇಕು, ಪಾಪ ಪರಿಹಾರ ತಗೋಬೇಕು. ನಾವೇನ್ ಮಾಡಕ್ಕಾಗತ್ತೆ, ಎಲ್ಲ ಲೋಕಮಾಯೆ. ಏನಂತೀರಾ, ವಿಷ್ಣು ಸಹಸ್ರನಾಮ ಇಷ್ಟು ಸಾಕು. ನಾಳೆಗೆ ವಿಷ್ಣು ಸಹಸ್ರನಾಮದ ಇನ್ನೊಂದು ನಕ್ಷತ್ರ ಇನ್ನೊಂದು ಪಾದಕ್ಕೆ ಹೋಗೋಣ.